ಅಂಬೇಡ್ಕರ್ ದೇಶಕ್ಕೆ ವಿಶ್ವವೇ ಮೆಚ್ಚುವಂತಹ ಸಂವಿಧಾನ ಕೊಟ್ಟಿದ್ದಾರೆ. ಸಚಿವ ಕೆ ವೆಂಕಟೇಶ್. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆ ಸಮಾರಂಭ. ಅಂಬೇಡ್ಕರ್ ಭಾವಚಿತ್ರ ಭವ್ಯ ಮೆರವಣಿಗೆ. ಚಾಮರಾಜನಗರ. ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ದೇಶಕ್ಕೆ ಇಡೀ ವಿಶ್ವವೇ ಮೆಚ್ಚುವಂತಹ ಸಂವಿಧಾನವನ್ನು ಬರೆದುಕೊಟ್ಟಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ಹೇಳಿದರು. ನಗರದ ಸರ್ಕಾರಿ ಪೇಟೆ ಪ್ರೈಮರಿ ಶಾಲಾ ಆವರಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆ, ನಗರಸಭೆ ವತಿಯಿಂದ ನಡೆದ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ವಿದೇಶಗಳ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಿ ದೇಶಕ್ಕೆ ಒಂದು ಶ್ರೇಷ್ಠವಾದ ಸಂವಿಧಾನ ಬರೆದು ಕೊಡುವ ಮೂಲಕ ಸರ್ವರಿಗೂ ಸಾಮಾಜಿಕ ಸಮಾನತೆ ಕಲ್ಪಿಸಿಕೊಟ್ಟಿದ್ದಾರೆ ಎಂದರು. ಸಾನ್ನಿಧ್ಯ ವಹಿಸಿದ ಮೈಸೂರಿನ ವಿಶ್ವ ಮೈತ್ರಿ ಬುದ್ಧ ವಿಹಾರದ ಡಾಕ್ಟರ್ ಕಲ್ಯಾಣಸಿರಿ ಭಂತೇಜಿ ಮಾತನಾಡಿ, ಅಂಬೇಡ್ಕರ್ ಅವರು ತೋರಿರುವ ಬುದ್ಧ ಮಾರ್ಗದಲ್ಲಿ ಎಲ್ಲರೂ ಸಾಗಬೇಕು. ಬೌದ್ಧ ಧರ್ಮ ಒಂದು ಧರ್ಮಕ್ಕೆ ಸೀಮಿತವಲ್ಲ ಎಂದರು. ಹಂಪಿ ಕನ್ನಡ ವಿಶ್ವವಿದ್ಯಾಲಯ ವಿಶ್ರಾಂತ ಪ್ರಾಧ್ಯಾಪಕ ಪ್ರೊಫೆಸರ್ ರಹಮತ್ ತರೀಕೆರೆ ಮುಖ್ಯ ಭಾಷಣ ಮಾಡಿದರು. ಜಿಲ್ಲಾಧಿಕಾರಿ ಶ್ರೀರೂಪ ಮಾತನಾಡಿದರು. ಇದಕ್ಕೂ ಮೊದಲು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಿಂದ ಸರ್ಕಾರಿ ಪೇಟೆ ಶಾಲೆಯವರೆಗೆ ನಾನಾ ಕಲಾ ತಂಡಗಳೊಂದಿಗೆ ಅಂಬೇಡ್ಕರ್ ಭಾವಚಿತ್ರ ಭವ್ಯ ಮೆರವಣಿಗೆ ನಡೆಯಿತು. ಸಮಾರಂಭದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆ ಸಮಿತಿ ಅಧ್ಯಕ್ಷ ಎಚ್.ವಿ. ಚಂದ್ರು, ಕಾಡಾ ಅಧ್ಯಕ್ಷ ಪಿ. ಮರಿಸ್ವಾಮಿ, ಟೂಡಾ ಅಧ್ಯಕ್ಷ ಮೊಹಮ್ಮದ್ ಅಸ್ಗರ್, ಜಿಲ್ಲಾಧಿಕಾರಿ ಶ್ರೀರೂಪ, ಜಿಲ್ಲಾ ಪಂಚಾಯತ್ ಸಿಇಒ ಮೊನರತ್, ಉಪ ಕಾರ್ಯದರ್ಶಿ ಶ್ರುತಿ, ಹೆಚ್ಚುವರಿ ಜಿಲ್ಲಾಧಿಕಾರಿ ಜವರೇಗೌಡ, ಪೌರಾಯುಕ್ತ ಪರಶುರಾಮ್, ಛಲವಾದಿ, ಡಿವೈಎಸ್ಪಿ ಸ್ನೇಹ ಲಕ್ಷ್ಮಿ, ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಮುನಿರಾಜು ಹಾಜರಿದ್ದರು. ವರದಿ ಹೊಮ್ಮ ನಂಜುಂಡನಾಯಕ, ಚಾಮರಾಜನಗರ. ಉತ್ಸಾಹದಿಂದ ಯಶಸ್ವಿಪೂರ್ಣವಾಗಿ ನಡೆಸಿಕೊಟ್ಟಂತಹ ಆಯೋಜನೆ ಮಾಡಿರುವಂತಹ ಚಾಮರಾಜನಗರ ಜಿಲ್ಲೆಯ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಹಾಗೂ ನಗರಸಭೆಯ ಎಲ್ಲ ಅಧಿಕಾರಿಗಳಿಗೂ, ಸಿಬ್ಬಂದಿ ವರ್ಗಕ್ಕೂ ಮೊದಲಿಗೆ ನಾವು ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಈ ಮಹತ್ವಪೂರ್ಣವಾದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನೋತ್ಸವದ ಕಾರ್ಯಕ್ರಮವನ್ನು ಯಶಸ್ವಿಪೂರ್ಣವಾಗಿ ಮೆರವಣಿಗೆಯ ಮೂಲಕ ನಡೆಸಿಕೊಟ್ಟಂತಹ ಚಾಮರಾಜನಗರ ಜಿಲ್ಲೆಯ ಭೀಮ ಬಂಧುಗಳಿಗೂ, ಬೌದ್ಧ ಅನುಯಾಯಿಗಳಿಗೂ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಈಗಾಗಲೇ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ, ಅಂಬೇಡ್ಕರ್ ಅವರು ದೇಶಕ್ಕೆ ಸಂವಿಧಾನವನ್ನು ಕೊಟ್ಟದ್ದು, ಆ ಸಂವಿಧಾನ ನಮ್ಮ ಭಾರತ ದೇಶದ ಇರ್ತಕ್ಕಂಥ ಜನರ ಮತ್ತು ಹಲವಾರು ವರ್ಗಗಳು ವೈವಿಧ್ಯಮಯವಾದಂಥ ಜನರಿರ್ತಕ್ಕಂಥ ದೇಶ. ಸ್ವಾತಂತ್ರ್ಯ ಬಂದ ಮೇಲೆ ಸಂವಿಧಾನ ನಮಗೆ ಬೇಕು, ಸಂವಿಧಾನ ರಚಿಸಬೇಕು ಅಂತೇಳಿ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ, ಚರ್ಚೆ ನಡೆಸಿದಂಥ ಸಂದರ್ಭದಲ್ಲಿ ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಟ ಮಾಡುವಂಥ ಅನೇಕ ಮನೆಯರು ವಿದೇಶಗಳ ತಜ್ಞರನ್ನ ಇದರ ಬಗ್ಗೆ ಯೋಚನೆ ಮಾಡಿ ಅವರಿಂದ ಸಂವಿಧಾನ ರಚನೆ ಮಾಡಿಸಬೇಕು ಅಂತೇಳಿ ಚಿಂತನೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿಯವರು ಅವ್ರನ್ನೆಲ್ಲ ಕರೆದು ಹೇಳಿದರು, ನೀವು ಅಲ್ಲಿ ಯಾಕಪ್ಪ ಹುಡುಕಾಡ್ತೀವಿ, ಇಲ್ಲಿ ಒಬ್ಬ ಮಹಾವಿಜ್ಞಾನಿ ಇರ್ತಾನೆ, ಭಾಳ ಜ್ಞಾನವಂತ ಇರ್ತಾನೆ, ಅವನ ಕೈಯಲ್ಲಿ ಸಂವಿಧಾನ ರಚಿಸಿ ಅಂತ ಹೇಳಿ ಆಗ ಅಂಬೇಡ್ಕರ್ ಅವರ ಹೆಸರು ಕೂರಿಸಿ ಅಂಬೇಡ್ಕರ್ ಮುಖಾಂತರ ನಮ್ಮ ಸಂವಿಧಾನವನ್ನು ರಚನೆ ಮಾಡಿಸಿದ್ದಾರೆ. ಅಂಬೇಡ್ಕರ್ ಅವರು ಅವರ ಬಾಲ್ಯ ದಿನಗಳಾಗಲಿ, ಅವರ ಕಷ್ಟದ ದಿನಗಳು, ಅವ್ರು ಪಟ್ಟಂಥ ಕಷ್ಟಗಳು, ಮುಖಂಥ ನೋವುಗಳು ಏನೇ ದಿವಸ ಅವರು ಹೊರಪ ಭಾಳ ಮಾನವೀಯ ಮೌಲ್ಯಗಳನ್ನು ಬೆಳೆಸ್ಕೊಂಡಂಥ ವ್ಯಕ್ತಿ. ಮಾನವೀಯತೆ ಅವರ ಹೃದಯದಲ್ಲಿ ತುಂಬಿದೆ. ಆ ಕಾರಣದಿಂದ ಇಷ್ಟೊಂದು ಒಳ್ಳೆ ಸಂವಿಧಾನ ಕೊಡಲಿಕ್ಕೆ ಸಾಧ್ಯ ಆಯಿತು. ಆ ಮಾನವೀಯತೆಯ ಮೌಲ್ಯಗಳು, ಮಾನವೀಯತೆ ಇದೇ ಇದೆ. ಈ ವೈವಿಧ್ಯಮಯವಾದಂಥ ಭಾರತ ದೇಶದಲ್ಲಿ ಇರ್ತಕ್ಕಂಥ ಜನರ ಆಳವನ್ನು, ಅವರ
ವಿಚಾರಗಳನ್ನು ಸ್ಥಿತಿಗತಿಗಳನ್ನು ಎಲ್ಲ ತಿಳಿದು ಬಂದಿದ್ದ ಸಂವಿಧಾನವನ್ನು ಬರೆಯಲಿಕ್ಕೆ ಸಾಧ್ಯ ಆಗ್ತದೆ. ಆ ಕಾರಣದಿಂದಲೇ ಅವರು ಭಾಳ ಜ್ಞಾನಿ ಅನ್ನೋದಕ್ಕೆ ಯಾಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಅವರು ಇಡೀ ಎಲ್ಲ ದೇಶದ ವಿಚಾರಗಳನ್ನು, ಆರ್ಥಿಕ ಸ್ಥಿತಿಗತಿಯನ್ನು ಮತ್ತು ಅಲ್ಲಿ ಜನರ ಜೀವನದ ಸ್ಥಿತಿಗತಿಯನ್ನು ಮತ್ತು ಅಲ್ಲಿನ ಕಾನೂನಿನ ವ್ಯವಸ್ಥೆಗಳನ್ನು ಭಾಳ ಚೆನ್ನಾಗಿ ಅಧ್ಯಯನ ಮಾಡಿದ್ರು. ಎಲ್ಲ ದೇಶಗಳ ಬಗ್ಗೆನೂ ಅಧ್ಯಯನ ಮಾಡಿದ್ರು. ಅಧ್ಯಯನ ಮಾಡಿದ್ರೆ ಕಾರಣದಿಂದಲೇ ಅವರಿಂದ ಒಳ್ಳೆ ಸಂವಿಧಾನ ಕೊಡಲಿಕ್ಕೆ ಸಾಧ್ಯ. ನಮ್ಮ ದೇಶಕ್ಕೆ ಇರ್ತಕ್ಕಂಥ ಜನರು ನಮ್ಮ ಸ್ಥಿತಿಗತಿ ಯಾಕೆ ಕೇಳಿದರೆ ನಾವು ಬ್ರಿಟಿಷರಿಂದ ಸುಮಾರು 200 ವರ್ಷಗಳಿಂದ ಹೆಚ್ಚು ಮೇಲ್ಬಟ್ಟು ಬ್ರಿಟಿಷ್ ಆಳ್ವಿಕೆ ಸ್ವಾತಂತ್ರ್ಯ ಬಂದಾಗ ನಮ್ಮ ದೇಶ ಭಾಳ ಅತ್ಯಂತ ಕೀಳು ಸ್ಥಿತಿಯಲ್ಲಿ ಈ ದೇಶಕ್ಕೆ ಸಂವಿಧಾನ ತಂದರೆ ಅವರು ಎಷ್ಟು ಯೋಚನೆ ಮಾಡಿರಬೇಕು, ಎಷ್ಟು ಆಳವಾದ ಯೋಚನೆಗಳಿಂದ ಸಂವಿಧಾನ ರಚನೆ ಮಾಡಿ ಇಡೀ ವಿಶ್ವದ ನೆಚ್ಚಿಕೊಳ್ಳಬೇಕಂತ ಈ ಸಂವಿಧಾನವನ್ನು ಬಾಳ್ಕೊಟ್ಟಿರೋದನ್ನು ಮಹಾಜ್ಞಾನಿಗಳು. ಅಂಥವರು ಇಂಥ ಸಂವಿಧಾನ ಕೊಟ್ಟು ದೇಶಕ್ಕೆ ನಮಗೆಲ್ಲರಿಗೂ ಬದುಕಲಿಕ್ಕೆ, ಬಾಳಲಿಕ್ಕೆ ಎಲ್ಲ ಸಮಾಜದ ಎಲ್ಲ ವರ್ಗದ ಜನರಿಗೂ ಸರಿ ಸಮಾನವಾದ ಹಕ್ಕನ್ನು ಕೊಟ್ಟು ಅವರೆಲ್ಲ ಸ್ಥಿತಿಗತಿಗಳು ಸುಧಾರಣೆ ಆಗೋಕ್ಕೆ ಕಾನೂನುಗಳ ರಚನೆ ಮಾಡಿ ಆ ಕಾನೂನಿನೊಳಗೆ ನಮ್ಮೆಲ್ಲರೂ ಅವಕಾಶವನ್ನು ಮಾಡಿಕೊಟ್ಟಿರುವಾಗ ಅಂಥ ಮಹಾನುಭಾವನನ್ನು ನಾವು ಬರೀ ಒಂದು ಒಳ್ಳೆಯ ಸಮಾಜ ಜನರು ಆಚರಿಸುವಾಗ ಪ್ರೀತಿಯಲ್ಲಿ ಅದನ್ನು ಹೇಳಿದ್ರೆ ನಾವು ಅಂತ ಹೇಳಿದ್ರೆ ಅದೇ ಅರ್ಥ. ನಾವು ಅಂದರೆ ನಾವೆಲ್ಲರೂ ಸೇರಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ನೆನೆಬೇಕು, ಅವರ ಸ್ಮರಿಸ್ಬೇಕು, ಅವರ ಸಾಧನೆಗಳನ್ನು ಇರಬೇಕು ಅಂತ ಹೇಳಿ ಅದನ್ನೇ ಅವರಿಗೆ ಹೊತ್ತು ಮಾಡಿ. ಅದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀ ಸಮಾಜ ಸೀಮಿತವಾದವರಲ್ಲ, ಈ ದೇಶದ ಎಲ್ಲ ಜನರ ಹಿತವನ್ನು ಕಾಪಾಡುವಂಥ ಮಹಾನ್ ವ್ಯಕ್ತಿ. ಅವರು ಅಂಥ ಸಂವಿಧಾನವನ್ನು ಯಾರ ರೀತಿ ಏನೇನಾಗ್ತಿತ್ತು ಗೊತ್ತಿಲ್ಲ, ಯಾರ್ಯಾರು ಏನೇನಾಗ್ತಿದ್ರು, ಏನೇನು ಕಥೆ ಆಗ್ತಿದ್ದು, ಎಷ್ಟು ಹೊಡೆದಾಟ ಆಗ್ತಿದ್ವು, ಎಷ್ಟು ಹೊಡೆದಾಟ ಆಗ್ತಿದ್ವು, ಎಷ್ಟು ಕೊಲೆ ಆಗ್ತಿದ್ವು. ಹಾಗೆ ಕಾನೂನನ್ನು ಚೌಕಟ್ಟಿಗೆ ನಮ್ಮೆಲ್ಲರನ್ನೂ ಸೇರಿಸಿ ಇಡೀ ವರ್ಗದ ಎಲ್ಲ ಸಮಾಜ ಎಲ್ಲ ಜನರನ್ನು ನಾವು ಸ್ಥಿತಿಗಳನ್ನು ಅನುಸರಿಸಿ ಈಗ ತಕ್ಕಾಗಿ ಒಂದು ಸಂವಿಧಾನವನ್ನು ಕೊಟ್ಟಂಥ ಮಹಾಜ್ಞಾನಿ ಬಾಬಾ ಸಾಹೇಬ್ ಅಂಬೇಡ್ಕರ್. ಅಂಥವ್ರನ್ನ ಸ್ಮರಿಸ್ಕೊಳ್ತಕ್ಕಂಥ ಒಂದು ದಿನ ಅವರ ಈ 135ನೇ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡಿ ನಾವೆಲ್ಲರೂ ಆ ಸಮಾರಂಭದಲ್ಲಿ ಭಾಗವಹಿಸಿ ಅದೇ ಹಂತದಲ್ಲಿ ಇತಿಹಾಸದ ಪುಟಗಳಲ್ಲಿ ಗತಿಸಿದ ಒಬ್ಬ ವ್ಯಕ್ತಿಯನ್ನು ನಾವು ಈ ಕಾಲಘಟ್ಟದಲ್ಲಿ ಪ್ರಸ್ತುತಪಡಿಸಿಕೊಳ್ಳುವುದು ಅಂತ ಹೇಳಿದ್ರೆ ಏನು ಅಂತ ಹೇಳ್ಬಿಟ್ಟು ನಾವು ನಮ್ಮ ನಾವೇ ಪ್ರಶ್ನೆ ಮಾಡಿಕೊಳ್ಬೇಕು. ಯಾಕಂತ ಹೇಳಿದ್ರೆ ಅವರನ್ನು ಸ್ಮರಿಸುವುದೇ ಅಥವಾ ಅವರನ್ನು ಸ್ಮರಿಸುವುದೇ ಅಥವಾ ಅವರಿಗೆ ಅಭಿಮಾನಪೂರ್ವಕವಾಗಿ ಕ್ರಮ ಕೈಗೊಳ್ಳುವ, ಅಭಿಮಾನಪೂರ್ವಕವಾಗಿ ಅವರನ್ನು ಸನ್ಮಾನಿಸುವುದೇ ಅಥವಾ ಅವರ ಕೊಡುಗೆಗಳನ್ನು ಸ್ಮರಿಸುವುದೇ ಅಥವಾ ಅವರಿಗೋಸ್ಕರ ಭವನಗಳನ್ನು ನಿರ್ಮಿಸುವುದೇ, ಇದೆಲ್ಲದನ್ನು ಹೊರತುಪಡಿಸಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸಂವಿಧಾನ ಶಿಲ್ಪಿ ಅಂತ ಹೇಳ್ಬಿಟ್ಟು ನಾವು ಯಾವಾಗಲೂ ಅನ್ಕೊಳ್ತೀವಿ. ಸಂವಿಧಾನ ಶಿಲ್ಪಿ ಹಾಗೂ ನಮ್ಮ ದಮನಿತ ಜನಾಂಗಕ್ಕೆ ಅವರು ಮಾಡಿರುವ ಕೆಲಸಗಳ ಬಗ್ಗೆ ನಾವು ಮಾತಾಡ್ತೀವಿ. ಅದನ್ನೆಲ್ಲ ಹೊರತುಪಡಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬರು ಸಮಾಜ ಸುಧಾರಕರು, ರಾಜಕೀಯ ಚಿಂತಕರು ಹಾಗೂ ಕಾನೂನು ತಜ್ಞರು ಮತ್ತು ಅರ್ಥಶಾಸ್ತ್ರಜ್ಞರು. ಅವರು ಅರ್ಥಶಾಸ್ತ್ರಜ್ಞತೆಯ ಬಗ್ಗೆ ನಾವು ಹೇಳಬೇಕು ಅಂತ ಹೇಳಿದ್ರೆ ಅವರು ನಮ್ಮ ಏನು ದಿ ಪ್ರಾಬ್ಲಮ್ ವಿತ್ ರುಪಿ ಎನ್ನುವ ಒಂದು ಪ್ರಬಂಧದ ಒಂದು ಅನುವಾದದ ಅದನ್ನೇ ಬೇಸಿಟ್ಕೊಂಡ್ಬಿಟ್ಟು ನಮ್ಮ ಈಗಿನ ಭಾರತೀಯ ಸರ್ಕಾರದ ಬ್ಯಾಂಕ್ ಇದೆಯಲ್ಲ RBI ಸ್ಥಾಪನೆಗೆ ಅವರು ಮೂಲ